ಅಲ್ಲು ಅರ್ಜುನ್ ಆಲ್ಕೋಹಾಲ್ ಖರೀದಿಸಲು ಹೋದ ವಿಡಿಯೋ ವೈರಲ್. ಸ್ಪಷ್ಟನೆ ನೀಡಿದ ನಟ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ, ಯಾವುದೇ ಒಂದು ಹೀರೋಗಳನ್ನು ನಾನು ಕೀಳುಮಟ್ಟಕ್ಕೆ ನೋಡುವುದಲ್ಲ. ಏನಂತ ಹೇಳಿದರೆ, ಕೆಲವರಿಗೆ ಡೌಟ್ ಇರ್ತದೆ, ಅದಕ್ಕೋಸ್ಕರ ಕ್ಲಾರಿಟಿ ಮಾಡಿಕೊಳ್ಳಿಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದಾರೆ. ತುಂಬ ಜನ ಅಂತ ಹೇಳಿದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಉಂಟು. ಅದಕ್ಕೋಸ್ಕರ ಇದನ್ನು ಮಾಡಿದ್ದಾನೆ. ಈ ವಿಡಿಯೋ ನೋಡ್ಕೊಳ್ಳಿ, ಸರಿಯಾಗಿ ನೀವು ಈ ವಿಡಿಯೋ ಕೊನೆಯವರೆಗೂ ನೋಡಿ, ಆಗ ಅರ್ಥ ಆಗುತ್ತೆ ಅಲ್ಲು ಅರ್ಜುನ್ ಯಾಕೆ ಆಲ್ಕೋಹಾಲ್ ಅಲ್ಲಿಗೆ ಹೋದದ್ದು ಅಂತ. ನೋಡೋಣ. ಪುಷ್ಪ 2 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈ ವೇಳೆ ಅಲ್ಲು ಅರ್ಜುನ್ ಅವರು ನಾನಾ ಮಾಧ್ಯಮಗಳಿಗೆ ಸಂದರ್ಶನ ನೀಡುವ ಕೆಲಸ ಮಾಡುತ್ತಿದ್ದಾರೆ. ವಿವಿಧ ಸಂದರ್ಶನಗಳಲ್ಲಿ ಸಿನಿಮಾ ಬಗ್ಗೆ ತಮಗೆ ಇರುವ ಅಭಿಪ್ರಾಯ ಹೊರಹಾಕಿದ್ದಾರೆ. ಅಲ್ಲದೆ ವೈಯಕ್ತಿಕ ವಿಚಾರಗಳ ಬಗ್ಗೆಯೂ ಮಾತನಾಡಿದ್ದಾರೆ. ಈ ಮಧ್ಯೆ ಅವರು ಗೋವಾದಲ್ಲಿ ಆಲ್ಕೋಹಾಲ್ ಖರೀದಿಸಿದ ವಿಡಿಯೋ ಒಂದು ವೈರಲ್ ಆಗಿತ್ತು. ಇದಕ್ಕೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲು ಅರ್ಜುನ್ ಅವರ ವಿಡಿಯೋ ಒಂದು ಇತ್ತೀಚೆಗೆ ವೈರಲ್ ಆಗಿತ್ತು. ಗೋವಾದಲ್ಲಿ ತಂಗಿದ್ದ ಅವರು ಜನಸಾಮಾನ್ಯರಂತೆ ನಡೆದುಕೊಂಡು ಹೋಗಿ ಮದ್ಯ ಖರೀದಿ ಮಾಡಿದ್ದರು. ಅವರು ಆಲ್ಕೋಹಾಲ್ ಸ್ಟೋರ್ಗೆ ಹೋಗುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಅನ್ಸ್ಟಾಪೇಬಲ್ ವಿತ್ NBK ಶೋನಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ. ಹೋಸ್ಟ್ ನಂದಮೂರಿ ಬಾಲಕೃಷ್ಣ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಮದ್ಯದ ಅಂಗಡಿಗೆ ಹೋಗಿದ್ದು ನಿಜ, ಆದರೆ ಮದ್ಯ ನನಗಲ್ಲ, ನನ್ನ ಗೆಳೆಯನಿಗೆ ಆಗಿತ್ತು ಎಂದಿದ್ದಾರೆ ಅಲ್ಲು ಅರ್ಜುನ್. ಸರಿಯಾಗಿ ಹೇಳ್ತೇನೆ, ಸರಿಯಾಗಿ ಕೇಳಿಕೊಳ್ಳಿ ಇನ್ನೊಮ್ಮೆ. ನಾನು ಮದ್ಯದ ಅಂಗಡಿಗೆ ಹೋಗಿದ್ದು ನಿಜ, ಆದರೆ ಮದ್ಯ ನನಗಲ್ಲ, ನನ್ನ ಗೆಳೆಯನಿಗೆ ಆಗಿತ್ತು ಎಂದಿದ್ದಾರೆ ಅಲ್ಲು ಅರ್ಜುನ್. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ದೆ. ಲವ್ ಯು ಸೋ ಮಚ್.